ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಡ ಮರ ಕಡಿಯುವವನು ವಾಸಿಸುತ್ತಿದ್ದ. ಅವನು ಪ್ರತಿದಿನ ಕಾಡಿಗೆ ಹೋಗಿ ಒಣಗಿದ ಮರದ ಕೊಂಬೆಗಳನ್ನು ಕತ್ತರಿಸಿ ಅವುಗಳನ್ನು ಹೊರೆಯಾಗಿ ಕಟ್ಟಿ ಮಾರುಕಟ್ಟೆಯಲ್ಲಿ ಮಾರಿ ತನ್ನ ಜೀವನ ನಡೆಸುತ್ತಿದ್ದನು. ಒಂದು ದಿನ ಅವನು ಕಾಡಿನಲ್ಲಿ ಮರ ಕಡಿಯುತ್ತಿರುವಾಗ ಅವನಿಗೆ ಒಂದು ಸುಂದರವಾದ ಹಸಿರು ಗಿಳಿ ಕಾಣಿಸಿತು. ಆ ಗಿಳಿಯು ಅವನೊಂದಿಗೆ ಮಾತನಾಡಲು ಶುರುಮಾಡಿತು. ಅವನು ತನ್ನ ಕಷ್ಟಗಳನ್ನು ಗಿಳಿಯ ಮುಂದೆ ತೋಡಿಕೊಂಡನು. ಗಿಳಿಯು ಅವನ ಕಷ್ಟವನ್ನು ಕಂಡು ಮರುಗಿ ಅವನಿಗೆ ಒಂದು ಉಪಾಯವನ್ನು ಹೇಳಿತು ಅಥವಾ ಸಹಾಯ ಮಾಡಿತು. ಮನೆಗೆ ಬಂದ ಅವನು ತನ್ನ ಹೆಂಡತಿಯೊಂದಿಗೆ ಮಾರುಕಟ್ಟೆಯಲ್ಲಿ ತಾನು ತಂದ ಪದಾರ್ಥಗಳ ಬಗ್ಗೆ ಚರ್ಚಿಸುತ್ತಾನೆ. ಆದರೆ ಮನೆಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ನಂತರ ಅವನು ಮಾರುಕಟ್ಟೆಗೆ ಹೋಗಿ ತಾನು ಕತ್ತರಿಸಿದ ಕಟ್ಟಿಗೆಯ ಹೊರೆಯನ್ನು ಒಬ್ಬ ಶ್ರೀಮಂತ ವ್ಯಾಪಾರಿಗೆ ಮಾರುತ್ತಾನೆ. ಆ ವ್ಯಾಪಾರಿಯು ಅವನಿಗೆ ಹಣವನ್ನು ನೀಡುತ್ತಾನೆ. ಆದರೆ ಆ ಹಣವು ಅವನ ಶ್ರಮಕ್ಕೆ ಸಾಲದಂತಿರುತ್ತದೆ.